ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆ ಬಳಿ ನಿನ್ನೆ ನಡೆದಂತಹ ಸ್ಫೋಟ ಪ್ರಕರಣ, ಭೀಕರ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ನಡೀತಾ ಇದೆ. ಹಲವಾರು ವಿಚಾರಗಳು ಗೊತ್ತಾಗ್ತಾ ಇದೆ. ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಸ್ಫೋಟ ಸ್ಥಳದಲ್ಲಿ FSL ಪರಿಶೀಲನೆಯನ್ನು ನಡೆಸಿದೆ. ಸ್ಫೋಟಗೊಂಡ ಕಾರಿನ ಸ್ಟೇರಿಂಗ್, ವೈರ್ಗಳು, ಕೆಲವು ಅವಶೇಷಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜೈನ ಮಂದಿರದ ಮುಂಭಾಗದಲ್ಲಿ ಪತ್ತೆಯಾಗಿರುವ ಸ್ಫೋಟದ ಅವಶೇಷಗಳು, ಅದೇನೋ ಕಾರ್ದು ಸ್ಟೇರಿಂಗ್ ಅಂತೆ, ಕೆಲವು ವೈರ್ಗಳು ಸಿಕ್ಕಿದೆಯಂತೆ, ಎಲ್ಲವನ್ನು FSL ಅವರು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಗೊತ್ತಿಲ್ಲ ಯಾವ ವಸ್ತುವಿನಿಂದ ಯಾವ ಸತ್ಯಗಳು ಹೊರಗೆ ಬರುತ್ತೆ ಅಂತ. ಹಾಗಾಗಿ ಅದೆಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. FSL ಅವರು ಇಮಿಡಿಯೇಟ್ ಆಗಿ ಸ್ಪಾಟ್ಗೆ ಬಂದಿದ್ದಾರೆ. ಅಲ್ಲಿ ಸಿಗುವಂತಹ ಯಾವ ಅವಶೇಷಗಳನ್ನು ಬಿಡಬಾರ್ದು. ಆ ರೀತಿ ಯಾವುದೋ ಒಂದು ವಿಚಾರದಲ್ಲಿ ಲೀಡ್ ಸಿಕ್ಬಿಡ್ಬೋದು. ಸೊ ಈಗ ಸದ್ಯಕ್ಕೆ ಅಲ್ಲಿ ಅಮೋನಿಯಂ ನೈಟ್ರೇಟ್ ಅಂತಕ್ಕಂಥ ಸ್ಫೋಟಕ ರಾಸಾಯನಿಕ ವಸ್ತು ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ ಇದೆ. ಅಮೋನಿಯಂ ನೈಟ್ರೇಟ್ ಅಂದರೆ ಅದು ಸ್ಫೋಟಕಗಳಲ್ಲಿ ಬಳಸ್ತಕ್ಕಂಥದ್ದು. ಸೊ ಹಾಗಾಗಿ ಅದು ಒಂದು ಲೀಡು. ಎರಡನೇ ದೊಡ್ಡ ಲೀಡು ಡಾಕ್ಟರ್ ಉಮರ್. ಈತ ಶಂಕಿತ ಉಗ್ರ ಕಾರ್ನಲ್ಲಿ ಕೂತಿದ್ದ. ಸೊ ಈತ ಕೂತಿದ್ದಾನೆ ಅಂತಂದಮೇಲೆ ಇದು ಭಯೋತ್ಪಾದಕ ಸಂಘಟನೆಯ ಕೃತ್ಯ ಇರಬಹುದು, ಪುಲ್ವಾಮಾ ಮಾದರಿಯ ಅಟ್ಯಾಕ್ ಇರಬಹುದು ಅನ್ನುವಂತಹ ವಿಚಾರಗಳು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾರೆ. ಒಂದೇ ವಿಚಾರ ಇಟ್ಕೊಂಡು ಅವರು ಲೀಡ್ ಮಾಡಲ್ಲ. ನೋಡಿ, FSL ಟೀಮ್ ಅವರು ಅವಶೇಷಗಳನ್ನು ಸಂಗ್ರಹಿಸ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಆಮೇಲೆ ಡೆಲ್ಲಿನಲ್ಲೇ ಆಗಿರೋದ್ರಿಂದ ಎಲ್ಲ ಟೀಮ್ ಅವರು ಇಮಿಡಿಯೇಟಾಗಿ ಅಲ್ಲಿಗೆ ದೌಡಾಯಿಸ್ತಾರೆ. ಎಲ್ಲ ಟೀಮು ರಿಸರ್ವ್ ಇರ್ತಾರೆ. ಹಾಗಾಗಿ ದೆಹಲಿ ಪೊಲೀಸರು ಮತ್ತು ಅದಾದ ನಂತರ ಆ್ಯಂಟಿ ಟೆರರ್ ಸ್ಕ್ವಾಡ್ ಅವರು, NIA ಅವರು, NSG ಅವರು ಎಲ್ಲರೂ ಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, FSL ಟೀಮ್ಗೆ ಸಿಕ್ಕಿರ್ತಕ್ಕಂಥ ಅವಶೇಷಗಳಲ್ಲಿ ಈ ಪ್ರಕರಣದ ಸತ್ಯವನ್ನು ಬಿಚ್ಚಿಡುವ ಅಂಶಗಳು ಏನಾದರೂ ಸಿಕ್ಕಿದೆಯಾ ಅಂತ? ಅರವಿಂದ್, ನೋಡಿ, ಈ ಘಟನೆ ನಡೆದಂಥ ಸ್ಥಳದಿಂದ ಸುಮಾರು 40-50 ಮೀಟರ್ವರೆಗೂ ಕೂಡ ಈ ಕಾರ್ನ ಬಿಡಿ ಭಾಗಗಳು ಚೆದರಿ ಹೋಗಿರುವಂಥದ್ದು, ಅವುಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ FSL ಟೀಮ್ ಮಾಡ್ತಾ ಇದೆ. ನಿನ್ನೆಯೂ ಕೂಡ ಸಾಕಷ್ಟು ಬಿಡಿ ಭಾಗಗಳನ್ನು ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸಗಳು ಕೂಡ ಆಗಿತ್ತು. ಇವತ್ತು ಕೂಡ ಅದು ಮುಂದುವರೆದಿದೆ. ಈ ಒಂದು ಘಟನಾ ಸ್ಥಳದಿಂದ ಸುತ್ತಮುತ್ತಲವರೆಗೂ ಕೂಡ ಈ ವಸ್ತುಗಳು ಚೆದರಿರುವಂಥ ಹಿನ್ನೆಲೆಯಲ್ಲಿ ಅವುಗಳನ್ನು ಹುಡುಕಿ ಆಯ್ದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ಒಂದು ಘಟನೆ ನಡೆದಂತಹ ಸ್ಥಳದಿಂದ ಕೂಗಳತೆಯ ದೂರದಲ್ಲಿ ಒಂದು ಜೈನ ಮಂದಿರ ಇರುವಂಥದ್ದು. ಆ ಮಂದಿರದ ಮುಂಭಾಗದಲ್ಲೇ ಈ ಹೊಂಡೆ ಕಾರ್ ಏನು ಘಟನೆಗೆ ಬಳಕೆ ಮಾಡಿಕೊಳ್ಳಲಾಗಿತ್ತು, ಆ ಘಟನೆ ಅಂದರೆ ಆ ಕಾರ್ನ ಸ್ಟೇರಿಂಗ್ ಅವಶೇಷಗಳು ಸಿಕ್ಕಿರುವಂಥದ್ದು. ಮತ್ತು ಸ್ಟೇರಿಂಗ್ನ ಮೇಲೆ ವಾಹನದ ಲೋಗೋ ಇರುತ್ತೆ, ನಾವು ಗಮನಿಸ್ತಿರ್ತೀವಿ. ಏರ್ ಬ್ಯಾಗ್ ಒಳಗೊಂಡಿರುವಂಥ ಒಂದು ಲೋಗೋ ಇರುತ್ತೆ, ಆ ಲೋಗೋ ಪತ್ತೆಯಾಗಿರುವಂಥದ್ದು. ಅದಾದ ಬಳಿಕ ಒಂದು ಬಂಪರ್ ಪೀಸ್ ಪತ್ತೆಯಾಗಿದೆ. ಮತ್ತು ಬ್ಯಾಟ್ರಿಗೆ ಕನೆಕ್ಟ್ ಆಗಬಹುದಾದಂಥ ಒಂದಿಷ್ಟು ಕೇಬಲ್ಗಳು ಕೂಡ ಸಿಕ್ಕಿರುವಂಥದ್ದು. ಮತ್ತೆ ಒಂದು ಬಂಪರ್ ತೀರದ ಒಂದು ವಸ್ತು ಕೂಡ ಅಲ್ಲಿ ಪತ್ತೆಯಾಗಿರುವಂಥದ್ದು. ಈ ರೀತಿಯಾದಂಥ ಎಲ್ಲ ವಸ್ತುಗಳನ್ನು ಕೂಡ ಈ ಒಂದು ಮಂದಿರ ಏನು ನೋಡ್ತಾ ಇದ್ದೀರಿ, ಈ ಒಂದು ಆವರಣದಿಂದ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಈ ಮಂದಿರದಿಂದ ಕೂಗಳತೆಯ ದೂರದಲ್ಲಿ ನೀವು ಘಟನಾ ಸ್ಥಳವನ್ನು ಕೂಡ ಗಮನಿಸಬಹುದು. ಹಾರ್ಡ್ಲಿ 40-50 ಮೀಟರ್ ದೂರದಲ್ಲಿ ಮಾತ್ರ ಈ ಒಂದು ಸ್ಥಳ ಇರುವಂಥದ್ದು. ಅಲ್ಲಿಂದ ಸ್ಫೋಟದ ತೀವ್ರತೆಗೆ ಚಿಮ್ಮಿ ಇಲ್ಲಿವರೆಗೂ ಕೂಡ ಬಂದಿರುವಂಥದ್ದು. ನಿನ್ನೆ ಇದನ್ನು ರಿಕವರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು FSL ತಂಡ ಸಂಪೂರ್ಣವಾಗಿ ಎಲ್ಲ ವಸ್ತುಗಳನ್ನು ರಿಕವರಿ ಮಾಡಿಕೊಂಡು ಲ್ಯಾಬ್ಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಸೊ ಈ ಸ್ಫೋಟದ ತೀವ್ರತೆಯನ್ನು ಇಲ್ಲಿ ಅನಾಲಿಸಿಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಹೇಗೆ ಇದು ಹಾನಿಯನ್ನು ಉಂಟು ಮಾಡಿದೆ ಮತ್ತು ಇದು ಯಾವ ರೀತಿಯಾಗಿ ಹಾನಿಯಾಗಿದೆ ಅನ್ನುವಂಥದ್ರ ಬಗ್ಗೆ ವರದಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆ ವರದಿಯ ಮೇಲೆ ಪೊಲೀಸರು ಅಂತಿಮವಾಗಿ ಯಾವ ರೀತಿಯಾದಂಥ ದಾಳಿಯಾಗಿತ್ತು ಅನ್ನುವಂಥದ್ದನ್ನು ಕೂಡ ಒಂದು ಅಂತಿಮ ನಿರ್ಧಾರಕ್ಕೆ ಬರುವಂತಹ ವಿಚಾರಕ್ಕೆ ಈ ಒಂದು FSL ವರದಿ ಕೂಡ ಸಾಕಷ್ಟು ಸಹಾಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗ ಕ್ಷಿಪ್ರವಾಗಿ FSL ತಂಡ ಕೂಡ ಬೇರೆ 4-5 ತಂಡಗಳನ್ನು ಮಾಡಿಕೊಂಡು ಬೇರೆ ಭಾಗಗಳಲ್ಲಿ ಓಡಾಡಿ ಈ ಒಂದು ಕಾರಿನ ಅವಶೇಷಗಳು ಅಥವಾ ಘಟನೆಗೆ ಪೂರಕವಾದಂಥ ಅವಶೇಷಗಳನ್ನು ಸಂಗ್ರಹಿಸುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಹಲವಾರು ವಿಚಾರಗಳು ಬರ್ತಾ ಇದೆ. ವಿಧ್ವಂಸಕ ಕೃತ್ಯಕ್ಕೆ ಇದು ಮೊದಲೇ ಸಂಚು ರೂಪಿಸಿಕೊಂಡು ಪ್ರೀ ಪ್ಲಾನ್ಡ್ ಆಗಿ ಮಾಡಿರ್ತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಮತ್ತು ಇದು ಉಗ್ರ ಕೃತ್ಯ ಅಂತಕ್ಕಂಥ ಬಹುತೇಕ ನಿರ್ಧಾರಕ್ಕೆ ಬಂದಿದ್ದಾರೆ.